ವರಮಹಾಲಕ್ಷ್ಮಿ ಹಬ್ಬ ಅಂತ ಹೇಳಿದ್ರೆ ನಮ್ಮ ಹೆಂಗಳೆಯರಿಗೆಲ್ರಿಗೂ ತುಂಬಾ ಪ್ರಿಯವಾದದ್ದು ಅಂತ ನಾನು ನಿಮಗೆ ಹೇಳಿದೆ. ಶ್ರಾವಣ ಮಾಸ ಬಂತು ಅಂತ ಹೇಳಿದ್ರೆ ನಮ್ಮ ಎಲ್ಲ ಹೆಂಗಳೆಯರು ತುಂಬಾ ಉತ್ಸಾಹದಿಂದ ವರಮಹಾಲಕ್ಷ್ಮಿ ಹಬ್ಬವನ್ನ ಪ್ರಿಪರೇಷನ್ಸ್ ಎಲ್ಲ ಶುರು ಮಾಡ್ಕೊಂಡ್ಬಿಟ್ಟಿರ್ತಾರೆ. ವರಮಹಾಲಕ್ಷ್ಮಿ ಹಬ್ಬ ಯಾವಾಗ ಚಾಲತಿಯಲ್ಲಿಗೆ ಬಂದಿದೆ ಮತ್ತೆ ಇದರ ಮೂಲವನ್ನ ಹುಡುಕ್ತಾ ಹೋದ್ರೆ ಎಲ್ಲಿ ಈ ವ್ರತ ಆಚರಣೆಗೆ ಮೊದಲು ಬಂದಿದ್ದು, ಯಾವ ಕಾರಣದಿಂದ ಬಂತು ಅನ್ನೋದನ್ನ ಒಂದಿಷ್ಟು ವಿವರ ನಮ್ಮ ವೀಕ್ಷಕರಿಗಾಗಿ ಖಂಡಿತ ಹೇಳೋಣ. ಈ ಚಾರುಮತಿ ಅನ್ನುವಂತಹ ಒಂದು ಬ್ರಾಹ್ಮಣ ಸುಮಂಗಲೆಯ ಸ್ತ್ರೀ, ಈಕೆಗೆ ಒಂದು ದಿನ ರಾತ್ರಿ ಕನಸಿನಲ್ಲಿ ಒಂದು ಸ್ವಪ್ನ ಬೀಳುತ್ತೆ. ಆ ಸ್ವಪ್ನ ವರಮಹಾಲಕ್ಷ್ಮಿಯ ಒಂದು ಸ್ವಪ್ನದಲ್ಲಿ ಬಂದು, ನೀನು ಈ ವ್ರತವನ್ನು ಮಾಡು, ನಿನಗೆ ಅಷ್ಟೈಶ್ವರ್ಯ ದೊರಕುತ್ತೆ, ಇದನ್ನು ಮಾಡಿ ಜಗತ್ತಿಗೆ ಒಳಿತನ್ನ ಆಗುವಂತಹ ಒಂದು ಶಕ್ತಿ ನಿನ್ನಿಂದ ಉದ್ಭವ ಆಗಲಿ ಅನ್ನುವಂಥ ಒಂದು ಸನ್ನಿವೇಶಗಳು ಅವರಿಗೆ ಬರುತ್ತೆ. ಜೊತೆಗೆ ಗುರುಜಿ, ಈ ಲಕ್ಷ್ಮಿ ಅಂತ ಹೇಳಬಹುದು ಅಥವಾ ವರಲಕ್ಷ್ಮಿ ಅಂತ ಹೇಳಬಹುದು ಅಥವಾ ಮಹಾಲಕ್ಷ್ಮಿ ಅಂತ ಹೇಳಬಹುದು, ಎಲ್ಲವೂ ಕೂಡ ಲಕ್ಷ್ಮಿಯದ್ದೇ ಸ್ವರೂಪ ಅಂತ ನಾವು ನಂಬಿದೀವಿ. ಆದ್ರೆ ಈ ವರಮಹಾಲಕ್ಷ್ಮಿಯನ್ನ ಲಕ್ಷ್ಮಿ ಹಬ್ಬ ಅಥವಾ ವರಲಕ್ಷ್ಮಿ ಹಬ್ಬ ಅಂತ ಯಾರು ಹೇಳೋದಿಲ್ಲ. ವರ ಮಹಾಲಕ್ಷ್ಮಿ ಹಬ್ಬ ಅಂತವನ್ನೇ ಕೂಡ ಸ್ಪೆಸಿಫಿಕ್ ಆಗಿ ಹೇಳುವಂತ ಈ ಹೆಸರಿನ ಹಿಂದೆ ಏನಾದ್ರೂ ಒಂದು ಕಾರಣಗಳಿದೆಯಾ? ಖಂಡಿತ. ವರ ಅಂದರೆ ಸಂಪತ್ತು, ಹಣ, ಧನ, ಸಂಪತ್ತು ಅಂತ ಹೇಳ್ತೀವಿ. ಆ ವರ ಅನ್ನೋದಕ್ಕೆ ಆ ದೇವಿನೇ ಅದಕ್ಕೆ ಅಧಿದೇವತೆ ಆಗಿರ್ತಾಳೆ. ಹಾಗಾಗಿ ವರಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡ್ತಕ್ಕಂಥ ಒಂದು ಸಂಪ್ರದಾಯ ಈಗೂ ಸಹ ಚಾಲ್ತಿಯಲ್ಲಿದೆ, ಮಾಡ್ತಾ ಇದ್ದಾರೆ. ಅದರಲ್ಲೂ ಅದ್ಧೂರಿಯಾಗಿ ಮಾಡುವಂಥ ಹೆಣ್ಣು ಮಕ್ಕಳಲ್ಲಿ ಸಾಮಾನ್ಯವಾಗಿ ಸ್ತೋತ್ರ, ಮಂತ್ರ, ಇನ್ನೊಂದು ಮತ್ತೊಂದು ಯಾವುದೇ ಮಾಡದೇ ಇದ್ರೂ ಅವರು ಮನಸ್ಸಿಕಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಆ ದೇವಿಯನ್ನು ಆರಾಧನೆ ಮಾಡಿದ್ದಾಯಿತು ಅಂದರೆ ಖಂಡಿತವಾಗಿ ಅವರಿಗೆ ಯಶಸ್ಸನ್ನು ದೊರೆಯುತ್ತೆ. ವರಮಹಾಲಕ್ಷ್ಮಿಯಾದ ಜೊತೆಯಲ್ಲಿ ಅಷ್ಟಲಕ್ಷ್ಮಿಯರು ಸಹ ಇರ್ತಾರೆ. ಆದರೆ ಈ ಅಷ್ಟಲಕ್ಷ್ಮಿ, ಸಂತಾನಲಕ್ಷ್ಮಿ, ಭಾಗ್ಯಲಕ್ಷ್ಮಿ, ಧನಲಕ್ಷ್ಮಿ, ಧಾನ್ಯಲಕ್ಷ್ಮಿ, ಎಲ್ಲ ಲಕ್ಷ್ಮಿಗಿಂತಲೂ ವರಮಹಾಲಕ್ಷ್ಮಿ ಬೇಗ ಆಶೀರ್ವಾದ ಮಾಡ್ತಾಳೆ ಅನ್ನೋದು ಒಂದು ವಾಡಿಕೆ ಇದೆ. ಜೊತೆಗೆ ಗುರುಜಿ, ಈ ವರಮಹಾಲಕ್ಷ್ಮಿ ಹಬ್ಬ ಅಂತ ನಾವೇನು ಹೇಳ್ತೀವಿ, ಇದು ಮೂಲತಃ ವ್ರತ. ಹಾಗಿದ್ರೆ ಈ ವ್ರತ ಅಂತ ಹೇಳಿದಾಗ ಪ್ರತಿ ವರ್ಷ ನಾವು ನೋಡೋದೇ ಆದ್ರೆ ಇದು ಶ್ರಾವಣ ಮಾಸದಲ್ಲೇ ಬರುತ್ತೆ. ಈ ವ್ರತ ಅನ್ನೋದೇ ನಿಜ ಆಗಿದ್ರೆ, ಅಥವಾ ಇದು ಹಬ್ಬ ಅಲ್ಲ, ವ್ರತವಾಗಿ ನಾವು ಚಾಲ್ತಿಗೆ ತಂದಿದ್ದು ಅಂತ ಆದ್ರೆ, ಬರೀ ಶ್ರಾವಣ ಮಾಸದ ಈ ಶುಕ್ರವಾರ ಅನ್ನುವಂಥದ್ದೇ ಪರ್ಟಿಕ್ಯುಲರ್ ಆಗಿ ನಾವು ಅದನ್ನ ಪೂಜೆ ಮಾಡುವಂಥದ್ದು ವಾಡಿಕೆ ಯಾಕೆ ಬಂದಿದೆ? ಯಾಕೆ ಬೇರೆ ದಿನಗಳಲ್ಲಿ ವರಮಹಾಲಕ್ಷ್ಮಿಯನ್ನ ಪೂಜಿಸೋ ಹಾಗೆ ಇಲ್ವಾ? ಹಾಗೆ ಮಾಡಬಹುದು, ಖಂಡಿತ ಮಾಡಬಹುದು. ಇದು ಆಷಾಢ ಮಾಸದ 4 ಶುಕ್ರವಾರ ಮತ್ತೆ ಶ್ರಾವಣದ ಮಾಸದ ಮೊದಲನೇ ಶುಕ್ರವಾರ, ಹುಣ್ಣಿಮೆ ಮೊದಲು ಬರುವಂಥ ಶುಕ್ರವಾರನೇ ವರಮಹಾಲಕ್ಷ್ಮಿ ಹಬ್ಬವನ್ನು ಮಾಡ್ತಾರೆ. ಆದರೆ ಆ 4 ಶುಕ್ರವಾರಗಳು ಸಹ ವ್ರತವಾಗಿ ಅವರು ಆಚರಣೆ ಮಾಡ್ತಾ ಬಂದಿರ್ತಾರೆ. ಈ ಕೊನೆಯ ವಾರದಲ್ಲಿ ವರಮಹಾಲಕ್ಷ್ಮಿ ಹಬ್ಬವಾಗಿ ಅದನ್ನು ಆಚರಣೆ ಮಾಡ್ತಾರೆ. ಆ ವ್ರತವನ್ನು ಬಂದು ಅಂತ್ಯದಲ್ಲಿ ವರಮಹಾಲಕ್ಷ್ಮಿಯ ಒಂದು ಕೊನೆಯ ಶುಕ್ರವಾರದಲ್ಲಿ ಎಲ್ಲ ಹೆಣ್ಣು ಮಕ್ಕಳನ್ನು ಕರೆದು ಅವ್ರಿಗೇನೇನು ಬೇಕು ಆ ಸಂಸ್ಕಾರ ಪೂಜೆಗಳನ್ನು ಮಾಡುವಂಥ ಇವತ್ತಿನ ಒಂದು ವರಮಹಾಲಕ್ಷ್ಮಿ ಹಬ್ಬ ಒಂದು ವಿಚಾರವಾಗಿ ಆಗಿರುತ್ತೆ. ಈ ವರಮಹಾಲಕ್ಷ್ಮಿ ಹಬ್ಬವನ್ನ ಅಥವಾ ಈ ವ್ರತವನ್ನ ಆಚರಣೆ ಮಾಡುವಂಥದ್ದು ಯಾವ ಫಲಾಪೇಕ್ಷೆ ಇಟ್ಕೊಂಡು ಈ ವ್ರತವನ್ನ ಆಚರಣೆ ಮಾಡಲಾಗುತ್ತೆ? ಖಂಡಿತ. ವರಹ ಅಂದ್ರೆ ಧನ, ಸಂಪತ್ತು. ಅದರಲ್ಲಿ ಆರೋಗ್ಯ ಸಂಪತ್ತಿದೆ, ಹಣದ ಸಂಪತ್ತಿದೆ, ಆಮೇಲೆ ಸಂತಾನದ ಸಂಪತ್ತಿದೆ, ಧಾನ್ಯದ ಸಂಪತ್ತಿದೆ, ಉದ್ಯೋಗದ ಸಂಪತ್ತಿದೆ. ಇದೆಲ್ಲ ವರಮಹಾಲಕ್ಷ್ಮಿಯ ಅನುಗ್ರಹ ಆದರೆ ಮಾತ್ರ ಅವರಿಗೆಲ್ಲವೂ ಸಕಲ ಸಂಪತ್ತು ದೊರೆಯುತ್ತೆ. ಅದಕ್ಕಾಗಿ 4 ವಾರಗಳನ್ನು ಶುಕ್ರವಾರ ಮಾಡಿ ಕೊನೆಯ ವರಮಹಾಲಕ್ಷ್ಮಿ ಹಬ್ಬದ ಹುಣ್ಣಿಮೆಯ ಮೊದಲಾಗಿ ಮಾಡುವಂಥ ಈ ವರಮಹಾಲಕ್ಷ್ಮಿ ಹಬ್ಬನ ಕಡು ಬಡವರಾಗಿರಲಿ, ಶ್ರೀಮಂತರಾಗಿರಲಿ, ಅದ್ಧೂರಿಯಾಗಿ ಮಾಡಿರಲಿ, ಅಥವಾ ಬೇಕಾದಷ್ಟು ಇಲ್ಲದೇ ಇರೋರು ಸಹ ಮಾಡ್ಬೋದು, ಇರೋರು ಮಾಡ್ಬೋದು. ಎಲ್ಲ ರೀತಿಯಲ್ಲಿ ನಮಗೆ ಎಷ್ಟೋ ಜನಗಳಿಗೆ ಮಂತ್ರವನ್ನು ಉಚ್ಚಾರಣೆ ಮಾಡ್ಲಿಕ್ಕೆ ಬರಲ್ಲ. ಹಾಗಾಗಿ ಏನು ಮಾಡ್ತಾರೆ, ವರಮಹಾಲಕ್ಷ್ಮಿ ಹಬ್ಬದ ಒಂದು ವ್ರತದ ಒಂದು ಪುಸ್ತಕವನ್ನು ಇಟ್ಟುಕೊಂಡು ಈ ಒಂದು ಪೂಜೆಯನ್ನು ಮಾಡ್ತಾರೆ. ಆದರೆ ಆ ವರಮಹಾಲಕ್ಷ್ಮಿ ಹಬ್ಬದ ಒಂದು ಪುಸ್ತಕದ ಜೊತೆಯಲ್ಲಿ ಆ ಲಕ್ಷ್ಮಿ ವಿಗ್ರಹವನ್ನು ಪೂಜೆ ಮಾಡುವಂಥದ್ದು, ಆಮೇಲೆ ಕಳಶವನ್ನು ಪೂಜೆ ಮಾಡುವಂಥದ್ದು, ಸಾಕಷ್ಟು ತಮಗೆ ಸಂಬಂಧಪಟ್ಟಿರ್ತಕ್ಕಂಥ ಸಾಮಗ್ರಿಗಳನ್ನು ಮೊದಲೇ ಪ್ರಿಪೇರ್ ಮಾಡ್ಕೊಂಡು ಮಾಡುವಂಥ ಒಂದು ವರಮಹಾಲಕ್ಷ್ಮಿ ಹಬ್ಬ ಆಗಿರುತ್ತೆ.